ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನನ್ನ ಚಿಕ್ಕ ಮಗನದು ಬರ್ಡೇ ಆಯಿತಾ, ಅದಕ್ಕೆ ನಾವು ಇವತ್ತು ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಅದಕ್ಕೆ ಸುಮ್ಮನೆ ಚಿಕ್ಕದೊಂದು ವಿಡಿಯೋ ನನ್ನ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಿರೋದು ಆಯಿತಾ. ಇವತ್ತು ಅವ್ನು ನಾವು ಸರ್ಪ್ರೈಸಾಗಿ ಕರ್ಕೊಂಡು ಹೋಗ್ತಿರೋದು, ಬಟ್ ಅವ್ನಿಗೆ ಈಗ ಗೊತ್ತಾಗಿದೆ ನಾವು ಎಲ್ಲ ಹೋಗ್ತಾ ಇರೋದು ಅಂತ. ಆದರೆ ನನ್ನೇನೆ ನಾವು ಹೋಗೋದೆಲ್ಲ ಪ್ಲಾನ್ ಮಾಡಿದೆ, ಬಟ್ ಅವನಿಗೆ ಗೊತ್ತಿರಲಿಲ್ಲ. ಓಕೆ, ಆ್ಯಕ್ಚುಲಿ ನಾವು ಹೋಗ್ತಿರೋದು ಎಲ್ಲಿ ಅಂದರೆ ಬಾರ್ಬಿಕ್ಯೂ ನೇಷನ್ ಹೋಗ್ತಾ ಇರೋದು. ಒಂದು ಬರ್ತ್ಡೇ ಇವತ್ತು ಸೆಲೆಬ್ರೇಟ್ ಅಲ್ಲಿ ಮಾಡೋಣ ಅಂತ. ಓಕೆ, ಅವ್ನು ನಮಗೆ ಹೋಗಿ ಬರೋಣ. ನಾವಿಲ್ಲಿ ಬಾರ್ಬಿಕ್ಯೂ ನೇಷನ್ ಹತ್ರ ಬಂದಿದ್ದೀವಿ. ನಾವು ಒಳಗಡೆಗೆ ಗಾಡಿ ಪಾರ್ಕ್ ಮಾಡಬೇಕು. ನಾವು ಇಲ್ಲಿ ಯಲಹಂಕ ಸೈಡಲ್ಲಿ ಇರೋ ಬಾರ್ಬಿಕ್ಯೂ ನೇಷನ್ ಬಂದಿರೋದಾಯ್ತಾ. ನಾವು ಯಾವಾಗಲೂ ಇಲ್ಲೇ ಬರೋದು. ಇಲ್ಲಿ ಅಂದರೆ ಕೂತ್ಕೊಳ್ಳೋಕ್ಕೆ ಜಾಗ ಎಲ್ಲ ಚೆನ್ನಾಗಿದೆ, ಅದಕ್ಕೆ ಜಾಸ್ತಿ ಇಲ್ಲೇ ಬರೋದು. ನಾವು ಗಾಡಿ ಒಳಗಡೆ ಪಾರ್ಕ್ ಮಾಡ್ಕೊಳ್ಳೋಣ. ಇವತ್ತು ಭಾನುವಾರ ಅಲ್ವಾ, ರಶ್ ಇರುತ್ತದೆ. ಆಲ್ರೆಡಿ ಗಾಡಿಗಳೆಲ್ಲ ಫುಲ್ ಆಗಿದೆ, ಕೆಳಗೆ ಮೇಲೆ ಎಲ್ಲ ನಿಲ್ಲಿಸಿದೆ ನೋಡಿ. ನಾವು ಗಾಡಿ ಪಾರ್ಕ್ ಮಾಡಾಯಿತು. ಅದಾದಮೇಲೆ ಲಿಫ್ಟ್ ಹತ್ಬಿಟ್ಟು ಮೇಲೆಗೆ ಹೋಗ್ಬೇಕು. ಮೇಲೆಗೆ ಹೋಗೋಣ. ನಾವು ಇಲ್ಲಿ ಬಾರ್ಬಿಕ್ಯೂ ನೇಷನ್ ಹತ್ರ ಬಂದಿದ್ದೀವಿ. ಇನ್ನು ಒಳಗಡೆಗೆ ಹೋಗ್ಬೇಕು. ನಾವು ಅದ್ರ ಒಳಗಡೆಗೆ ಹೋಗೋವಾಗಲೇ ಫಸ್ಟು ಅದರದ್ದು ಮೇನ್ ಅಟ್ರಾಕ್ಷನ್ ಅಂದರೆ ಅದರದ್ದು ಬೋರ್ಡೇನೆ ಅಲ್ವಾ. ಯಾವಾಗಲೂ ನೋಡಿದ್ರೂ ಆ ಬೋರ್ಡ್ ನೋಡಿದ ತಕ್ಷಣ ಒಂಥರ ಅಟ್ರಾಕ್ಷನ್ ಇರ್ತದೆ. ಅದಾದಮೇಲೆ ಇನ್ನು ಒಳಗಡೆಗೆ ಹೋಗೋಣ. ನಾವು ಆಲ್ರೆಡಿ ನೆನ್ನೆನೇ ಬುಕ್ ಮಾಡಿರೋದ್ರಿಂದ ಪರವಾಗಿಲ್ಲ. ಇಲ್ಲಾಂದರೆ ಭಾನುವಾರ ದಿವಸ ಅಂದರೆ ತುಂಬ ರಶ್ ಇರ್ತದೆ, ಮತ್ತು ನಾವು ಬರೋ ಸೀಟ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾವಾಗಾದ್ರೂ ಬರೋದಾದರೆ ಮುಂದಿನ ದಿವಸ ಬುಕ್ ಮಾಡ್ಕೊಂಡು ಬನ್ನಿ ಆಯಿತಾ. ಆವಾಗ ನಮಗೆ ಟೆನ್ಷನ್ ಇರಲ್ಲ, ಈ ಸೀಟ್ ಇರುತ್ತೋ ಇಲ್ವೋ ಅಂತೆಲ್ಲ ಟೆನ್ಷನ್ ಇರಲ್ಲ. ಫ್ರೀಯಾಗಿ ಬಂದು ನಮಗೆ ರಿಲ್ಯಾಕ್ಸಾಗಿ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು. ನಮಗಿಲ್ಲಿ ಆಲ್ರೆಡಿ ಸೀಟ್ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಇದು ತೊಗೊಬಂದು ಗ್ರಿಲ್ಲಲ್ಲಿ ಇಡೋದು. ಅದಕ್ಕೆ ಟೇಬಲಲ್ಲಿ ಒಂದು ಹೋಲ್ ಥರ ಕಾಣ್ತಾ ಇದೆಯಲ್ಲ, ಅಲ್ಲಿ ಈಗ ಅವರು ಗ್ರಿಲ್ ತೊಗೊಂಬಂದಿರ್ತಾರೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಫುಲ್ಲು ರಶ್ ಇದೆ ಆಯಿತಾ. ಎಲ್ಲರೂ ಸಂಡೇ ರಜಾ ಅಂದಮೇಲೆ ಎಲ್ಲರೂ ಬರ್ತಾರೆ. ಈಗ ನೋಡಿ ಅಲ್ಲಿ ಗ್ರಿಲ್ ತೊಗೊಂಬಂದು ಇಟ್ಟಿದ್ದಾರೆ. ಈ ಕಡೆಗೆ ಒಂದು ಇಡ್ತಾ ಇದ್ದಾರೆ, ಯಾಕೆಂದರೆ ನಾವು ಎರಡು ಸೈಡಲ್ಲೂ ಒಂದೊಂದು ಇಡ್ತಾರೆ. ಅವು ಎಲ್ಲರಿಗೂ ಈಸಿಯಾಗಿ ತೊಗೊಂಡು ತಿನ್ಬೋದಲ್ಲ ಅಂತ. ಈಗ ಸ್ಟಾರ್ಟ್ ಮಾಡಿದ್ದಾರೆ. ಇದು ಬಂದು ಸ್ವೀಟ್ ಕಾರ್ನು ಫ್ರೈ ಮಾಡಿರೋದು, ಅದೊಂಥರ ವೆರೈಟಿ ಟೇಸ್ಟ್ ಇತ್ತು. ಅದಾದಮೇಲೆ ಗ್ರಿಲ್ಲಲ್ಲಿ ಒಂದೊಂದು ತೊಗೊಂಬಂದು ಇಡ್ತಾ ಇದ್ದಾರೆ. ಗ್ರಿಲ್ಲಲ್ಲಿ ಇಡೋದೇನಕ್ಕೆ ಅಂದರೆ ಬಿಸಿ ಬಿಸಿಯಾಗಿ ಇರುತ್ತಲ್ಲ ಅಂತ. ಆಲ್ರೆಡಿ ಅವರು ಫ್ರೈ ಮಾಡಿ ತೊಗೊಂಬರೋದು, ಬಟ್ಟು ಇದ್ರದ್ದು ಮೇಲೆ ಇಡೋ ಟೈಮಲ್ಲಿ ಬಿಸಿಯಾಗಿರಲಿ ಅಂತ ಈ ಗ್ರಿಲ್ ಮೇಲೆ ಇಡೋದಾಯ್ತಾ. ಮತ್ತು ಇಲ್ಲಿ ಅಂದರೆ ಅನ್ಲಿಮಿಟೆಡು, ನಿಮ್ಗೆ ಎಷ್ಟು ಬೇಕಾದರೂ ತಿನ್ಬೋದು. ಅವರು ಕೇಳ್ತಾರೆ ಯಾವುದು ಬೇಕು ಅಂತ ಕೇಳ್ತಾರೆ. ನಾವು ಇಂಥದ್ದು ಬೇಕು ಅಂತ ಹೇಳಿದರೆ ಅದು ಅವರು ತೊಗೊಂಬಂದು ಕೊಡ್ತಾರೆ. ನಮಗೆ ಯಾವ್ದು ಬೇಕಾದರೂ ಕೊಡ್ತಾರೆ, ನಮ್ಗೆ ಎಷ್ಟು ಬೇಕಾದರೂ ತಿನ್ಬೋದು. ಆದರೆ ಒಂದು ವಿಷಯ ಏನಂದರೆ ನಮಗೆ ಇದು ಅರ್ಧ ನೋಡೋಷ್ಟಿಗೆ ಸಾಕು ಅನಿಸ್ಬಿಡುತ್ತೆ, ನಮಗೆ ತಿನ್ನಲಿಕ್ಕೆ ಆಗಲ್ಲ. ಸ್ವಲ್ಪ ತಿನ್ನೋಷ್ಟಿಗೆ ಸಾಕು ಅನಿಸುತ್ತದೆ. ಈ ಸ್ಟಾರ್ಟರ್ ತಿನ್ನೋಷ್ಟಿಗೆ ನಮಗೆ ಅರ್ಧ ಹೊಟ್ಟೆ ತುಂಬೋಗುತ್ತದೆ. ಅದಾದಮೇಲೆ ಆ ಕಡೆ ರೈಸ್ ಐಟಮೆಲ್ಲ ಇಟ್ಟಿದ್ದಾರೆ. ನಾವು ಸ್ಟಾರ್ಟ್ರೆಲ್ಲ ತಿಂದಾದ್ಮೇಲೆ ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಂಡಿದ್ದೀನಿ. ಅದಾದಮೇಲೆ ಊಟ ಮಾಡೋಣ ಅಂತ. ಇಲ್ಲಿ ಮತ್ತು ಅನ್ಲಿಮಿಟೆಡು ಎಷ್ಟು ಬೇಕಾದ್ರೂ ತೊಗೋಬೋದು. ಅದಕ್ಕೆ ಸ್ವಲ್ಪ ಹೊತ್ತು ತಿಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಈ ಸ್ಟಾರ್ಟರು ಇಲ್ಲಿ ಇಡೋದು ಬಿಟ್ಟು ಮತ್ತು ಅವರು ಲೆಗ್ ಫ್ರೈ ಅಂತ ತೊಗೊಂಬರ್ತಾರೆ. ಅದಾದಮೇಲೆ ಕಬಾಬು ಅಂತ ಸಪ್ರೇಟಾಗಿ ಇನ್ನೊಂದು ತರ್ತಾರೆ. ಮತ್ತು ಇದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಅಷ್ಟೇ. ಈ ಕಡೆ ಅವನು ಏನೇನೋ ತೊಗೊಂಬಂದು ಇಟ್ಟಿದ್ದಾನೆ, ಅವನಿಗೆ ತಿನ್ನಲಿಕ್ಕಾಗದೆ ಕೂತಿದ್ದಾನೆ. ಈ ಸೈಡಲ್ಲೂ ಅದೇ ಥರ ಪಾನಿಪುರಿ, ಮಸಾಲೆ ಪುರಿ, ಅದಾದಮೇಲೆ ದಹಿ ಪುರಿ, ನಿಮಗೆ ಏನು ಬೇಕಾದರೂ ಚಾಟ್ಸು ಸಿಗುತ್ತದೆ. ನಾನು ಸ್ವಲ್ಪ ದಹಿ ಪುರಿ ತೊಗೊಂಡೆ, ನನಗಿಷ್ಟ ಇದು. ಅದಾದಮೇಲೆ ಈ ಕಡೆ ನೋಡಿ ಫುಲ್ ಬಫೆ ಸಿಸ್ಟಮ್, ಬಿರಿಯಾನಿ, ಅದಾದಮೇಲೆ ಡಿಫ್ರೆಂಟ್ ಚಿಕನ್ ಸಾರುಗಳು, ಅದಾದಮೇಲೆ ಈ ಕಡೆ ಫುಲ್ಲು ಡಿಸರ್ಟುಗಳು, ಏನು ಬೇಕಾದರೂ ಎಲ್ಲ ಸಿಗುತ್ತದೆ. ನಾನು ಎಲ್ಲದ್ರಿಂದ ಸ್ವಲ್ಪ ಸಾಂಬಾರು ತೊಗೊಂಬಂದು ಟೇಸ್ಟ್ ನೋಡೋಣ ಅಂತ ತೊಗೊಂಬಂದೆ. ನನ್ನ ಮಗ ಅವನು ಹೋಗಿ ಏನೇನೋ ಕೇಕ್ ಐಟಮ್ಸು, ಸ್ವೀಟ್ಸ್ ಎಲ್ಲ ತುಂಬ ತಂದಿದ್ದಾನೆ. ಅವನೆಷ್ಟು ತಿಂತಾನೆ ಅಂತ ಗೊತ್ತಿಲ್ಲ. ಇಲ್ಲಿ ಒಬ್ಬ ಅವನು ಅದೇ ಥರನೇ ಎತ್ಕೊಂಬಂದಿದ್ದಾನೆ. ನಾನು ಕೊನೆಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಎತ್ಕೊಂಬಂದೆ. ಅದೆಲ್ಲ ತಿಂದು ಸಾಕಾಯ್ತು, ಅದಕ್ಕೆ ಸ್ವಲ್ಪ ಫ್ರೂಟ್ಸ್ ತಿನ್ನೋಣ ಅಂತ. ಅದಾದಮೇಲೆ ಇಲ್ಲಿ ನಮಗೆ ಕುಲ್ಫಿ ಸಿಗುತ್ತದೆ. ಯಾವುದು ಟೇಸ್ಟ್ ಬೇಕಾದ್ರೂ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತದೆ. ನಾನು ಹೋಗಿ ಮ್ಯಾಂಗೋ ಕುಲ್ಫಿ ತೊಗೊಂಬಂದೆ. ಅದನ್ನು ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ ಅಂತ. ಅದೊಂಥರ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿತ್ತು. ಅದೊಂಥರ ಮ್ಯಾಂಗೋ ಫ್ಲೇವರು, ಅದು ಚೆನ್ನಾಗಿತ್ತು. ನೆಕ್ಸ್ಟು ನನ್ನ ಮಗನದು ಬರ್ಡೇ ಸೆಲೆಬ್ರೇಷನು. ಈ ಸೈಡಲ್ಲಿ ಬೇರೆಯವರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇವತ್ತು ಭಾನುವಾರ ದಿವಸ ಜಾಸ್ತಿ ಇಲ್ಲಿ ಜನ ಬರೋದಂದ್ರೆ ಈ ಥರ ಸೆಲೆಬ್ರೇಷನ್ಗೆ ಆಯಿತಾ. ಬರ್ತ್ಡೇ, ವೆಡ್ಡಿಂಗ್ ಆ್ಯನಿವರ್ಸರಿ, ಆ ಥರ ಡಿಫ್ರೆಂಟ್ ಒಂದೊಂದು ಸೆಲೆಬ್ರೇಷನ್ಗೆ ಜಾಸ್ತಿ ಜನ ಇಲ್ಲಿ ಬರೋದು. ನೆಕ್ಸ್ಟ್ ನನ್ನ ಮಗನದು ಕೇಕ್ ಕಟ್ಟಿಂಗ್.
ನಾವು ಬಾರ್ಬಿಕ್ಯೂಗೆ ಹೋಗಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಿ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ ಆಯ್ತಾ. ತುಂಬ ಚೆನ್ನಾಗಿತ್ತು, ಅಪ್ಪಗೆ ತುಂಬ ಖುಷಿ ಆಯಿತು, ನನ್ನ ಮಗನಿಗೆ ತುಂಬ ಖುಷಿ ಆಯಿತು, ಸೆಲೆಬ್ರೇಷನ್ ಎಲ್ಲ ಆಯಿತು. ಅಲ್ಲಿಗೆ ಈಗ ಊಟ ಎಲ್ಲ ಮಾಡಿಕೊಂಡು ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು, ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ನಾವು ಹೊಸ ವಿಡಿಯೋಗೆ ಸಿಗೋ ತನಕ ಟೇಕ್ ಕೇರ್, ಬಾಯ್.